ಹಸಿಯಾರ ಮಾವ ಕಾಫಿ. ಹಾಂ ಕೊಡಮ್ಮ. ಜನಕಿ ಎಷ್ಟೊತ್ತಿಗೆ ನೀವು ಹೊರಡೋದು? ಮಧ್ಯಾಹ್ನ ಹೊರಡ್ತಿದ್ದೀನಿ ಮಾವ. ರಾಮನು ಬರ್ತೀನಿ ಅಂತ ಹೇಳಿದೆ ಅಂತಾನೆ? ಅವ್ರಿಗೆ ಕೆಲಸ ಇದೆ ಅಂತ ನೆನ್ನೆನೇ ಹೇಳಿದ್ರಲ್ವಾ. ಓ ಸರಿ ಅಮ್ಮ, ಹುಷಾರು ಹೋಗಿ ಬನ್ನಿ ನೀನು. ಸರಿ ಮಾವ. ಜನಕಿ ಎಲ್ಲಿಗೂ ಹೊರಡಬೇಕು ಅಂತ ಹೇಳ್ತಿದ್ದೆ ಅಲ್ಲ? ಮಧ್ಯಾಹ್ನ ಹೊರಡ್ತಿದ್ದೀನಿ ಭಾವ. ಸರಿ. ಅತ್ತೆ ಕಾಫಿ. ಜಾನಕಿ, ರಾಮ ಎದ್ನಾ? ಇಲ್ಲ ಅತ್ತೆ, ಇವಾಗ ಹೋಗಿ ಎಬ್ಬಿಸ್ತೀನಿ. ಅದೇನೋ ಬ್ಯಾಂಕಿಗೆ ಹೋಗ್ಬೇಕು ಅಂತಿದ್ದ, ಬೇಗ ಎಬ್ಸು. ಸರಿ ಅತ್ತೆ. ಮತ್ತೆ ರುಕ್ಕು ಎದ್ದಿದ್ದ ತಾನೆ? ಗೊತ್ತಿಲ್ಲ ಅತ್ತೆ, ಎದ್ದಿಲ್ಲ ಅನ್ಸುತ್ತೆ. ಅವಳು ಇಷ್ಟೊತ್ತು ಮಲ್ಗಲ್ವಲ್ಲ? ಸರಿ ಅತ್ತೆ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಸರಿ ಅಮ್ಮ. ಅಕ್ಕ, ರುಕ್ಕು ಅಕ್ಕ, ಅಕ್ಕ. ಎಲ್ಲರೂ ನನ್ನ ಕ್ಷಮಿಸ್ಬೇಡಿ, ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ. ನನ್ನಿಂದ ಯಾರಿಗೂ ಕಷ್ಟ ಆಗೋದು ನಂಗೆ ಇಷ್ಟ ಇಲ್ಲ. ನಾನು ಇನ್ನೊಬ್ರಿಗೆ ಯಾವತ್ತಿದ್ರೂ ಭಾರ ಆಗೋಕೆ ಇಷ್ಟಪಡಲ್ಲ. ಈ ಮನೇಲಿ ನಡೀತಿರೋ ಎಲ್ಲ ಅಪಶಕನಕ್ಕೂ ನಾನೇ ಕಾರಣ. ನನ್ನ ದುರಾದೃಷ್ಟಕ್ಕೆ ನೀವೆಲ್ಲ ಹೊಣೆ ಆಗೋದು ಬೇಡ. ಅದಕ್ಕೆ ಈ ನಿರ್ಧಾರ ಮಾಡಿದ್ದೀನಿ. ರಾಮ, ಕೊನೆಸಲಿ ನನ್ನ ಕ್ಷಮಿಸ್ಬಿಡು. ನಿನ್ನ ಮಾತು ಮೀರಿ ನಾನು ಈ ಮನೆ ಬಿಟ್ಟು ಹೋಗ್ತಿದ್ದೀನಿ. ಮುಂದಿನ ಜನ್ಮ ಅಂತಿದ್ರೆ ನಾನು ನಿನಗೆ ಅಕ್ಕನಾಗ್ಬಿಡ್ತೀನಿ ಕಣೋ. ಆ ದೇವರು ಇನ್ನೊಂದು ಜನ್ಮದಲ್ಲಾದರೂ ನಿಮ್ಮ ಜೊತೆ ನಾನು ಸಂತೋಷವಾಗಿ ಬದುಕೋಕ್ಕೆ ಅವಕಾಶ ಕೊಡಲಿ ಅಂತ ಕೇಳ್ಕೊತೀನಿ. ಯಾರೂ ನನ್ನ ಹುಡ್ಕೋ ಪ್ರಯತ್ನ ಮಾಡಬೇಡಿ, ಕ್ಷಮಿಸ್ಬೇಡಿ. ಇಂತಿ ನಿಮ್ಮ ರುಕ್ಕು. ಏನ್ ಜಾನಕಿ ಬೆಳಗ್ಗೆ ಬೆಳಗ್ಗೆ? ರಾಮ್, ಇಲ್ಲಿ ನೋಡಿ. ಅಪ್ಪ, ರಾಮ, ರುಕ್ಕು ಎಲ್ಲೋ? ಅಪ್ಪ ಅದು ರಾಮ, ಏನಾಯ್ತು? ರುಕ್ಕು ಎಲ್ಲಿ ಹೋಗ್ತೀನಿ ಅಂತ ನಿನಗೆ ಹೇಳಿತಾಳ? ಜಾನಕಿ, ರುಕ್ಕು ಎಲ್ಲಿ ಹೋಗಿದ್ದಾಳೆ? ನಿನ್ಗೇನಾದ್ರು ಹೇಳಿದಾಳ? ಅಯ್ಯೋ ಅತ್ತೆ, ರುಕ್ಕು ಅಕ್ಕ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಎಲ್ಲ ಅವನು ಬರಲೇ ಇಲ್ಲ. ಬರ್ತೀನಿ ಬರ್ತೀನಿ ಅಂತ ಅವಾಗ್ಲಿಂದ ಕಣಿ ಹೇಳ್ತಾವನೆ. ಯಾವಾಗ್ಲೋ ಬರೋದವನು? ಅವತ್ತೇನೋ ನೀವು ತುಂಬಾ ಬೇಜಾನ್ ಅವ ಹಾಕ್ಬಿಟ್ಟಿದ್ದೀರಾ. ಬರ್ಲೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇರ್ಬೇಕು ಅನ್ಸುತ್ತೆ. ನಾನು ಫೋನ್ನಲ್ಲಿ ಎಲ್ಲನೂ ಅವ್ನು ಬಿಡಿಸಿ ಹೇಳಿದ್ದೀನಿ. ಆಗೋಯ್ತು, ಮನೆ ಹತ್ರ ಬಾ ಮಾತಾಡೋಣ ಅಂತ. ಆದ್ರೂ ಇನ್ನೂ ಯಾಕೆ ಯೋಚನೆ ಮಾಡ್ತಾನ ಅವನು? ಫೋನ್ ರಿಂಗ್ ಆಗ್ತದೆ. ಅರೆ, ಮನೆಗೆ ಬಂದ್ರೆ ಫೋನ್ ಮಾಡ್ತಾ ಇದ್ದಾನೆ. ಹೇಳಿಲ್ವಾ ಮೀಟರ್ ಆಫ್ ಆಗಿದೆ ಅಂತ? ಏಯ್,
ನೀನು ಸ್ವಲ್ಪ ಅದುಮ್ಕೊಂಡಿರು, ನಾನು ಮಾತಾಡ್ತೀನಿ. ಹಲೋ ಇಮ್ರಾನ್, ಏನ್ರಿ ನೀವು ಮನೆಗೆ ಬನ್ನಿ ಮಾತಾಡೋಣ ಅಂದರೆ ಕಾಲ್ ಮಾಡ್ತಾ ಇದ್ದೀರಾ? ನಾನೊಂದು ಸ್ವಲ್ಪ ಅರ್ಜೆಂಟ್ ಕೆಲಸದ ಮೇಲೆ ಆಚೆ ಬಂದಿದ್ದೀನಿ, ಅದಕ್ಕೆ ಫೋನ್ ಮಾಡಿದೆ. ಏನು ವಿಷಯ ಅಂತ ಇಲ್ಲೇ ಹೇಳಿ. ಏನಯ್ಯ ನೀನು ಬರ್ತೀಯಾ ಅಂತ ಇಲ್ಲೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಕಾಯ್ತಾ ಇದ್ರೆ ಫೋನ್ನಲ್ಲೇ ಎಲ್ಲ ಹೇಳುವಂತ್ಯಾ? ಗೌಡ್ರೆ, ಸುತ್ತಿ ಬಳಸಿ ಮಾತಾಡಬೇಡಿ. ಏನು ವಿಚಾರ ಅಂತ ಡೈರೆಕ್ಟಾಗಿ ಹೇಳಿ. ಯಾಕಪ್ಪ ನಮ್ಮ ಜೊತೆಲಿ ಮಾತಾಡೋದಕ್ಕೆ ಅಷ್ಟೊಂದು ಬೇಜಾರಾಗುತ್ತಾ? ಅವತ್ತು ನೋಡಿದ್ನಲ್ಲ, ನಿಮ್ಮ ಅಳಿಯನ ಜೊತೆ ಬಂದಾಗ ಎಷ್ಟು ಚೆನ್ನಾಗಿ ಸತ್ಕಾರ ಮಾಡಿದ್ರಿ ಅಂತ. ಉಗುದು ಉಪ್ಪಿನಕಾಯಿ ಹಾಕಿದ್ರಿ. ಇವತ್ತೇನು ಪ್ಲ್ಯಾನ್ ಮಾಡ್ಕೊಂಡು ಕರೆದಿದ್ದೀರಾ? ಅಯ್ಯಯ್ಯೋ, ಅದನ್ನೆಲ್ಲ ಇನ್ನೂ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ ಇಮ್ರಾನ್? ಕೆಲವು ಕೆಟ್ಟ ವಿಷಯಗಳನ್ನ ಮರ್ತು ಬಿಡಬೇಕು ಇಮ್ರಾನ್, ಇಲ್ಲ ಅಂದರೆ ಕ್ಯಾನ್ಸರ್ ಥರ ಅದು ಬೆಳೀತಾನೇ ಹೋಗುತ್ತೆ. ಹೇಗೆ ಮರೆಯೋಕ್ಕಾಗುತ್ತೆ ಗೌಡ್ರೆ? ನಿಮ್ಮಿಂದ ನಿಮ್ಮ ಅಳಿನ ಹತ್ರ ಹಿಂಗೆಲ್ಲ ಬೈಸ್ಕೊಂಡೆ ಗೊತ್ತಾ? ನಾಯಿ ಉಗ್ದಂಗೆ ಉಗ್ದಿದ್ದಾನೆ. ಈಗೇನಾದರೂ ನಿಮ್ಮನ್ನು ನೋಡಕ್ಕೆ ಬಂದರೆ ಅಷ್ಟೇ. ನೋಡಪ್ಪ ಇಮ್ರಾನ್, ನೀನೇ ಹೇಳು, ಅವತ್ತು ನಾನು ಮಾತಾಡಿದ ತಪ್ಪ? ಅಲ್ಲಯ್ಯ, ನಾನು ಏನು ಕೇಳಬಾರ್ದು ಕೇಳಿದೆ ಅಂತ ನಿಮ್ಮ ದೋಸ್ತು ಹಂಗೆ ಉರಿದು ಬಿದ್ದ? ಮಗಳನ್ನ ಚೆನ್ನಾಗಿ ನೋಡ್ಕೊಂತ ಕೇಳಿದ್ದೆ ತಪ್ಪ? ನೋಡೋ, ಮನುಷ್ಯನಲ್ಲಿ ಸಣ್ಣತನ ಇರ್ಬೋದು, ಆದರೆ ನಿನ್ನ ದೋಸ್ತರ ದಡ್ತನ ಇರಬಾರ್ದು. ನನಗೆ ಯಾಕೋ ಅವತ್ತು ಅವ್ನು ಮಾತಾಡಿದ್ದು ಸರಿ ಕಾಣಲಿಲ್ಲ ಇಮ್ರಾನ್. ನನಗೂ ಒಂದು ಸ್ವಲ್ಪ ನಡ್ಕೊಳ್ಳೋ ರೀತಿ ಸರಿ ಅನ್ನಿಸ್ಲಿಲ್ಲ. ನೀನೇ ಒಪ್ಕೊಂಡೆ, ನಾನು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ತಾನೇ? ತಪ್ಪು ಅಂತಲ್ಲ ಗೌಡ್ರೆ, ಹೇಳೋಕ್ಕೊಂದು ರೀತಿ ನೀತಿ ಬೇಡವಾ? ನೀವು ಕರೆದು ಆ ಥರ ಎಲ್ಲ ಮಾತಾಡಿದ್ರೆ ಯಾರಿಗೆ ಬೇಜಾರಾಗಲ್ಲ ಹೇಳಿ? ಆಯ್ತಪ್ಪ, ಆಯ್ತು ಬಿಡು, ಎಲ್ಲ ನನ್ನದೇ ತಪ್ಪು. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಸರಿ ಆಯಿತು. ಈಗ ನನ್ನ ಹತ್ರ ಮಾತಾಡಬೇಕಂದಿರೋ ವಿಚಾರ ಏನು? ಅದೇ ಇಮ್ರಾನ್, ಯಾವುದೋ ಜಾಗ ಬೇಕು ಅಂತ ಹೇಳಿದ್ಯಲ್ಲ? ಆ ಜಾಗದ ಆಸೆನ ನಾನು ಅವತ್ತೇ ಬಿಟ್ಬಿಟ್ಟೆ. ನಿಮ್ಮ ಅಳಿಯ ನಿಮ್ಮ ಮಾತು ಕೇಳಲ್ಲ, ನೀವು ನನಗೆ ಆ ಜಾಗ ಕೊಡಲ್ಲ. ಹೇ, ಯಾಕೆ ತಪ್ಪಾಗಿ ತಿಳ್ಕೊತೆ ಇಮ್ರಾನ್? ಆ ಜಾಗನ ನಿನಗೆ ಕೊಡಿಸ್ಬೇಕು ಅಂತ ತಾನೇ ನಿನ್ನನ್ನು ಮನೆಗೆ ಬಾ ಅಂತ ಕರೆದಿದ್ದು. ಏಯ್, ಏನೇ ಹೇಳ್ತಿದ್ಯಾ? ತಲೆ ಎಲ್ಲ ಮಾತಾಡ್ಬಿಟ್ರೆ ಗುದ್ಬಿಡ್ತೀನಿ ಹಾಗೆ. ಅಯ್ಯೋ, ನಾನು ಹೇಳ್ತಾ ಇಲ್ಲ. ರುಕ್ಕು ಅಕ್ಕನೇ ಈ ಲೆಟ್ರ್ ಬರ್ದಿಟ್ಟು ಹೋಗಿದ್ದಾರೆ, ಬೇಕಾದ್ರೆ ನೀವೇ ನೋಡಿ. ಏನು ರಾಮ, ಹೌದೇನೋ ಅಕ್ಕ? ಹೌದಣ್ಣ, ಅಕ್ಕ ನಮಗೆ ಯಾರಿಗೂ ಹೇಳ್ದೆ ಮನೆ ಬಿಟ್ಟು ಹೋಗಿದ್ದಾಳೆ. ಅಲ್ಲಪ್ಪ, ಅವಳ್ಯಾಕೆ ಮನೆ ಬಿಟ್ಟು ಹೋಗ್ತಾಳೆ? ಅಂಥದ್ದು ಏನಾಯ್ತು ಅವಳಿಗೆ? ನಾವು ಯಾರಾದರೂ ಏನಾದರೂ ಅವಳ ಮನಸ್ಸಿಗೆ ಬೇಜಾರು ಮಾಡಿದ್ದೀವಾ? ಅಮ್ಮ, ನೀನೇನಾದರೂ ಅಂದ್ಯಾ ಅವಳಿಗೆ? ಅಕ್ಕ ಯಾರೋ ಏನೋ ಬೈದಕ್ಕಲ್ಲಪ್ಪ ಮನೆ ಬಿಟ್ಟು ಹೋಗಿರೋದು. ಮತ್ತೆ ಯಾಕೋ ಹೋಗಿದ್ದಾಳೆ? ಅಕ್ಕ ಅವರಿಗವರೇ ನನ್ನಿಂದಾಗಿ ಈ ಮನೆಗೆ ಅಪಶಕುನ ತೊಂದರೆ ಆಗುತ್ತೆ ಅಂತ ಮನೆ ಬಿಟ್ಟು ಹೋಗಿದ್ದಾರೆ ಅತ್ತೆ. ಅಯ್ಯೋ ಪಾಪ ಅಕ್ಕ, ಇಷ್ಟಕ್ಕೆಲ್ಲ ಕಾರಣ ನಾನೇ. ನನ್ನಿಂದಾನೇ ಅಕ್ಕ ಮನೆ ಬಿಟ್ಟು ಹೋಗಿರೋದು. ಏನಮ್ಮ ಹೇಳ್ತಾ ಇದೆಯಾ ನೀನು? ನಿನ್ನಿಂದಾಗಿ ರುಕ್ಕು ಮನೆ ಬಿಟ್ಟು ಹೋದ್ಲಾ? ಹೌದು ಮಾವ. ಹೇಯ್, ದರಿದ್ರದವಳೆ, ಏನೇ ಬೈದೆ ನಮ್ಮ ಅಕ್ಕನಿಗೆ? ಇವತ್ತು ಮಾತ್ರ ನೀನು ಸುಮ್ಮನೆ ಬಿಡಲ್ಲ. ಭರತ, ಸ್ವಲ್ಪ ಸುಮ್ಮನೆ ನೀನು. ಏನು ಮಾಡ್ಬೇಕಾ? ಏನು ಹೇಳ್ತಿದ್ಯಾ? ಅಜ್ಜಿ, ಅಕ್ಕ ಮನೆಗೆ ಬರ್ತಾ ಇದ್ದಾಗೆ ನನ್ಗೆ ಅಬೋಷನ್ ಆಯಿತು. ನನ್ನ ಮಗು ಸತ್ತೋಯ್ತು. ಇದನ್ನೆಲ್ಲ ನೋಡಿ ಪಾಪ ಅಕ್ಕನ ಮನಸ್ಸಿಗೆ ಬೇಜಾರಾಯಿತು ಅನ್ಸುತ್ತೆ. ಮನೆ ಕಾಗೆ ನುಗ್ಗಿ ಮನೆ ಬೇರೆ ಚೇಂಜ್ ಮಾಡಿದ್ವಿ. ನಾನು ಬಂದಿದ್ದಕ್ಕೆ ಮನೇಲಿ ಏನೇನೋ ಅವಂತರ ಆಗ್ತಾ ಇದೆ ಅನ್ಕೊಂಡು ಅಕ್ಕ ಬೇಜಾರಾಗಿ ಹೊರಟೋಗಿದ್ದಾರೆ ಅನ್ಸುತ್ತೆ. ಆದ್ರೆ ಒಂದಂತೂ ನಿಜ, ನನ್ನ ಅಕ್ಕನ್ಗೆ ಏನು ಅಂದಿಲ್ಲ, ಏನು ಬೈದಿಲ್ಲ. ಅಕ್ಕನ ಮೇಲೆ ನಂಗೆ ಯಾವುದೇ ರೀತಿ ಬೇಜಾರು ಇಲ್ಲ, ಕೋಪನೂ ಇಲ್ಲ. ಪಾಪ ಅಕ್ಕನೇ ಎಲ್ಲದಕ್ಕೂ ತಾನೇ ಕಾರಣ ಅಂತ ತಪ್ಪು ತಿಳ್ಕೊಂಡು ಎಂತ ನಿರ್ಧಾರ ಮಾಡಿದಳು ನೋಡಿ ಅಜ್ಜಿ. ಅಯ್ಯೋ, ಎಂತ ಹುಚ್ಚು ಹುಡುಗಿನವಳು. ಪಾಪ ಅಜ್ಜಿ, ಅಕ್ಕ ಎಲ್ಲಿದ್ದಾಳೋ, ಎಷ್ಟು ಕಷ್ಟ ಅನುಭವಿಸ್ತಿದ್ದಾಳೋ. ನಾನು ಇವಾಗಲೇ ನಮ್ಮ ಅಪ್ಪಂಗೆ ಕಾಲ್ ಮಾಡ್ತೀನಿ. ಅಕ್ಕನ ಎಲ್ಲಿದ್ರು ಹುಡುಕಿಸ್ತೀನಿ. ರಾಮ, ಮೊದಲು ಆಶ್ರಮಕ್ಕೆ ಫೋನ್ ಮಾಡಿ ಕೇಳೋ, ರುಕ್ಕು ಏನಾದರೂ ಮತ್ತೆ ಅಲ್ಲಿಗೆ ಬಂದಿದ್ದಾಳ ಅಂತ. ಸರಿಯಪ್ಪ.
ಸರ್ ನಾನು ರಾಮ್ ಮಾತಾಡ್ತಾ ಇರೋದು. ಅಕ್ಕ ಏನಾದರೂ ಅಲ್ಲಿಗೆ ಬಂದಿದ್ರಾ? ಬಂದಿಲ್ವಾ? ಸರಿ ಸರ್. ಏನೋ ರಾಮ, ಅಲ್ಲಿಗೂ ಹೋಗಿಲ್ವಂತ? ಇಲ್ಲಮ್ಮ. ನರೇನ ಎಲ್ಲಿ ಹೋಗಿದ್ದಾಳು ಅವಳು? ಭರತ್, ಈಗಲೇ ನಿಮ್ಮ ಫ್ರೆಂಡ್ಸಿಗೆ ಕಾಲ್ ಮಾಡಿ ಅಕ್ಕ ಎಲ್ಲಿದ್ದಾಳಂತ ಬೇಗ ಹುಡುಕ್ಸಿ. ನನಗಂತೂ ಅಕ್ಕ ಇಲ್ಲದೆ ಇರೋಕ್ಕಾಗ್ತಿಲ್ಲ. ಪಾಪ ತನ್ನ ಪಾಡಿಗೆ ತಾನು ಅವಳ ಮನೇಲಿ ಇರ್ತಿದ್ಲು, ಯಾಕಾದರೂ ಈ ಥರ ಮಾಡಿದ್ಲು? ಮಾವ, ಯಾರೂ ಟೆನ್ಷನ್ ಆಗಬೇಡಿ. ಅಕ್ಕ ಎಲ್ಲಿದ್ರು ಮನೆಗೆ ಕರೆಸೋ ಜವಾಬ್ದಾರಿ ನಂದು. ರಾಮ, ನಿಮ್ಮ ಫ್ರೆಂಡ್ಸ್ಗೂ ಕಾಲ್ ಮಾಡೋ, ಅವಳು ಎಲ್ಲಿದ್ದಾಳೆ ಅಂತ ಹುಡುಕೋ. ಮೊದಲೇ ಬೇಜಾರಲ್ಲಿ ಹೋಗಿದ್ದಾಳೆ, ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ? ಅಮ್ಮ, ಆ ಥರ ಎಲ್ಲ ಏನೂ ಆಗಲ್ಲ, ನೀನು ಭಯಪಡಬೇಡ. ಅಕ್ಕ ಮನೆಗೆ ಬರ್ತಾಳೆ. ಜಾನಕಿ, ನೀನು ಬಾ ನನ್ನ ಜೊತೆ. ಏನು ಹೇಳ್ತಿದ್ದೀರಾ ಗೌಡ್ರೆ? ಮತ್ತೇನು ಮಸ್ಲತ್ ಮಾಡ್ತಿದ್ದೀರಿ? ಅಯ್ಯಯ್ಯ, ಇದರಲ್ಲಿ ಎಂಥದ್ದು ಮಸ್ಲತ್ತು? ನಿಮ್ಮ ಜಾಗ ನಿಮಗೆ ಕೊಡಿಸ್ತೆ, ಬೇರೆ ಯಾರಿಗೆ ಕೊಡ್ಸೋಕ್ಕಾಗತ್ತೆ ಹೇಳು? ನಮ್ಮ ಜಾಗನ? ಮತ್ತು ಅವತ್ತು ನೋಡಿದ್ರೆ ನಮ್ಮ ಜಾಗ ಕೊಡಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರೆ. ಹೇಳಿದ್ದೆ, ಆದರೆ ಆ ಜಾಗ ಈಗ ಗೌರ್ಮೆಂಟ್ ಅಂಡರ್ ಆಗಿದೆ. ಆದರೆ ನಾನು ಹೇಳಿದ್ರೆ ನಿಮಗೆ ಫಿಕ್ಸ್. ಹಾಗಾದರೆ ಆ ಜಾಗನ ನನ್ನ ಹೆಸ್ರಿಗೆ ಮಾಡಿಸ್ಕೊಡ್ತೀರಾ? ಆಯಿತು ಅಂತ ತಿಳ್ಕೊ, ಪಕ್ಕ ನಿನ್ನ ಹೆಸರಿಗೆ. ಆದರೆ ಒಂದು ಚಿಕ್ಕ ಪ್ರಾಬ್ಲಮ್ ಆಗಿದೆ ಇಮ್ರಾನ್. ಪ್ರಾಬ್ಲಮಾ? ಏನು ಗೌಡ್ರೆ? ಅದೇ, ಆ ಜಾಗಕ್ಕೆ ಇನ್ನೊಬ್ಬ ವ್ಯಕ್ತಿ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದಾನೆ. ಅವನಿಗೆ 50% ಆಗೋ ಥರ ಚಾನ್ಸ್ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಮ್ರಾನ್. ಇದನ್ನ ಹೇಳಕ್ಕೆ ನನಗೆ ಮನೆಗೆ ಬಾ ಅಂತ ಹೇಳಿದ್ದ? ಹಾಗಾದರೆ ಆ ಜಾಗ ನಿನಗೆ ಬೇಡ ಅಂತ ಆಯಿತು. ಅಲ್ಲ, ಬೇರೆ ಯಾರಿಗೋ ಸಿಗೋ ಜಾಗದ ಮೇಲೆ ಕಣ್ಣಾಕರ ಅವ್ನು ಸುಮ್ಮನೆ ಇರ್ತಾನ? ಸಿಕ್ಕಿಲ್ಲಪ್ಪ, ಸಿಗೋ ಚಾನ್ಸ್ ಇದೆ ಅಂತ ಹೇಳಿದೆ. ಅಷ್ಟರಲ್ಲಿ ನೀನು ಅಪ್ಲಿಕೇಶನ್ ಹಾಕಿದ್ರೆ ನಿನಗೆ ಸಿಗುತ್ತೆ. ಅದೇಗಷ್ಟು ಗ್ಯಾರಂಟಿಯಾಗಿ ಹೇಳ್ತೀರಾ? ಅಕಸ್ಮಾತ್ ಅದು ಅವ್ರಿಗೇನಾದರೂ ಸಿಕ್ಬಿಟ್ರೆ? ಹಾಗೆ ಸಿಗೋದಕ್ಕೆ ನಾನು ಬಿಡಬೇಕಲ್ಲ. ನಿನ್ನ ಬೆನ್ನ ಹಿಂದೆ ಆನೆ ಬಲದ ಥರ ನಾನಿರ್ತೀನಿ. ಮುಂದೆಗಡೆ ನೀನು ಭುಜಂಗನ್ ಥರ ನಿಂತ್ಕೊಂಡು ಆ ಜಾಗದ ಎಲ್ಲ ರೈಟ್ಸನ್ನು ತಗೋ. ಅದೇಗಾಗುತ್ತೆ ಗೌಡ್ರೆ? ಯಾರೋ ಬೇರೆಯವ್ರ ಜಾಗಕ್ಕೆ ನಾನೇ ಬಂದು ಗುದ್ದಾಡ್ಲಿ? ಗುದ್ದಾಡೋದು ಬೇಡಯ್ಯ, ತಲೆ ಓಡಿಸು ಸಾಕು. ಮುಂದೆ ನಮಗೇನು ಸಮಸ್ಯೆ ಆಗಲ್ಲ ತಾನೆ? ನಾನಿದ್ದೀನಿ ಅಂತ ಹೇಳಿದ್ನಲ್ಲ, ಸಮಸ್ಯೆ ಎಲ್ಲಾಗುತ್ತೆ. ನೀನು ಅಪ್ಲಿಕೇಶನ್ ಹಾಕು. ಸರಿ, ಅಪ್ಲಿಕೇಶನ್ ಹಾಕ್ತೀನಿ. ಆದರೆ ನನಗಿಂತ ಮುಂಚೆ ಆ ಜಾಗಕ್ಕೆ ಅಪ್ಲಿಕೇಶನ್ ಹಾಕ್ದವ್ರು ಯಾರು ಅಂತ ಗೊತ್ತಾಗ್ಬೋದಾ? ಅದೇ ನಿನ್ನ ದೋಸ್ತ್ ತಮ್ಮ ಆ ರಾಮ. ಏನೋ ಅವ್ನು ಆಸೆ ಪಟ್ಟಿರೋ ಜಾಗನ ನಾನು ತಗೊಳ್ಳೋದಾ? ಇದೇನಾದರೂ ಭರತಂಗೆ ಗೊತ್ತಾದ್ರೆ ಮುಂದೆ ಏನಾಗುತ್ತೆ ಗೊತ್ತಾಗೋಡ್ರೆ? ನಿಮ್ಮ ಅಳಿಯ ಸುಮ್ಮನೆ ಇರ್ತಾನ? ನನ್ನ ತಲೆ ನಿಮ್ಮ ತಲೆ ಇಬ್ರು ತಲೆನೂ ಕಡ್ದು ಮುಬಾರಕ್ ಮಾಡಿಬಿಡ್ತಾನೆ. ಗೌರ್ಮೆಂಟೇ ಆ ಜಾಗ ನಿನ್ನ ಹೆಸರಿಗೆ ಮಾಡಿಕೊಡುತ್ತೆ ಅಂದಾದ್ಮೇಲೆ ಅಳಿಯ ಏನು ಮಾಡ್ತಾನೆ, ಅಳಿಯನ್ ತಮ್ಮ ಏನು ಮಾಡ್ತಾನೆ? ಅದು ಸರಿ ಗೌಡ್ರೆ, ನನಗೆ ಜಾಗ ಕೊಡ್ಸೋಕ್ಕೆ ನಿಮ್ಮ ಅಳಿಯನ್ ತಮ್ಮಂಗೆ ನೀವು ಮೋಸ ಮಾಡ್ತಿದ್ದೀರಾ? ಇದ್ರಲ್ಲಿ ಮೋಸ ಎಂತದಯ್ಯ? ಮೊದಲು ಜಾಗ ಕೇಳಿದ್ ನೀನು, ನಿನಗೆ ಕೊಡ್ಬೇಕಾಗಿರೋ ಧರ್ಮ ತಾನೆ ಇದು. ನಾನು ನಂಬೇಕಾ? ಅಯ್ಯಯ್ಯಯ್ಯೋ, ಪ್ರಮಾಣ ಮಾಡಿ ಹೇಳ್ತೀನಿ ಇಮ್ರಾನ್, ಆ ಜಾಗ ನಿನಗೇ ಕೊಡ್ಸೋದು ಗ್ಯಾರಂಟಿ. ನಾಳೆನೆ ಅದ್ರ ಬಗ್ಗೆ ಏನೇನಿದೆಯೋ ಎಲ್ಲ ಕಾಗದ ಪತ್ರನ ನೀನು ರೆಡಿ ಮಾಡ್ಕೋ. ಈ ಮಾತಿಗೆ ಕಾಳೇಗೌಡ ಏನಾದರೂ ತಪ್ಪಿದ್ರೆ ನನ್ನ ತಲೆ ತಂದು ನಿನ್ನ ಪಾದದ ಮೇಲೆ ಇಡ್ತೀನಿ.
ಅಕ್ಕ ಯಾಕೆ ಹೀಗೆ ಮಾಡಿದ್ಲು? ಎಂಥ ಟೈಮಲ್ಲಿ ನೋವು ಕೊಡ್ತಾಳೆ ಅಂತ ನೋಡಿದ್ಯಾ? ರಾಮ್, ಮತ್ತೆ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಜಾನಕಿ, ಎಲ್ಲ ಕಡೆ ಹುಡ್ಕಾಯ್ತು, ಎಲ್ಲೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಬೇಡ ಜಾನಕಿ, ಅದಿನ್ನ ದೊಡ್ಡ ರಾಧ ಅಂತ ಆಗುತ್ತೆ. ಮೊದಲೇ ನಾವು ಅನುಭವಿಸ್ತಿರೋ ಕಷ್ಟ ಸಾಕು. ಬೇರೆ ದಾರಿ ಇಲ್ಲ ರಾಮ್. ಹೇಗೆ ಅಕ್ಕನ ಕಂಡು ಹಿಡಿತೀರಾ? ಗೊತ್ತಿಲ್ಲ ಜಾನಕಿ. ಹಾಗಾದ್ರೆ ಅಕ್ಕ ಮತ್ತೆ ಮನೆಗೆ ಬರಲ್ಲ. ಜಾನಕಿ, ಏನು ಮಾತಾಡ್ತಿದ್ಯಾ? ಇನ್ನೇನು ಹೇಳಿ ನಿಮಗೆ? ಎಲ್ಲ ಕಡೆನೂ ಕೇಳಾಯ್ತು. ಅಕ್ಕ ಇನ್ನೂ ಸಿಕ್ಕಿಲ್ಲ ಅಂದರೆ ನಮ್ಮ ಯಾರ ಕಣ್ಗೂ ಕಾಣಿಸ್ಕೋಬಾರ್ದು ಅಂತ ತುಂಬ ದೂರಾನೇ ಹೋಗಿದ್ದಾರೆ. ಅಕ್ಕಂಗೆ ಯಾಕಿಂತ ಬುದ್ಧಿ ಬಂತು ಜಾನಕಿ? ನಾವು ಯಾರು ಅಕ್ಕಂಗೆ ಏನು ಬೇಜಾರು ಮಾಡಿದ್ದೀವಿ ಅಂತ ಅಕ್ಕ ಇಂಥ ನಿರ್ಧಾರ ಮಾಡ್ತಾಳೆ? ಅವಳು ಈ ಮನೇಲಿದ್ರೆ ಏನು ಕಷ್ಟ ಜಾನಕಿ? ಅಕ್ಕ ಸುಮ್ಮನೆ ಮನೆ ಬಿಟ್ಟು ಹೋಗಿಲ್ಲ ರಾಮ್. ಮನೇಲಿ ಏನೋ ನಡೆದಿದೆ. ಏನು ಅಂದರೆ ಯಾವ ಥರ ಹೇಳ್ತಿದ್ಯಾ ನೀನು? ಅಕ್ಕನ ಮನ್ಸಿಗೆ ಹರ್ಟ್ ಆಗೋ ಹಾಗೆ ಏನೋ ವಿಷಯ ನಡೆದಿದೆ. ಅದಕ್ಕೆ ಅವ್ರು ಮನೆ ಬಿಟ್ಟು ಹೋಗಿರೋದು. ಮಾಳ್ವಿಕಾ ಬಿಟ್ರೆ ಅಕ್ಕನ ಮನಸ್ಸನ್ನ ನೋವು ಮಾಡೋರು ಇಲ್ಲಿ ಯಾರೂ ಇಲ್ಲ ಜಾನಕಿ. ಮಾಳ್ವಿಕಾ ಮಾಡಿರೋ ಕೆಲಸಕ್ಕೆ ಅಕ್ಕ ಯಾಕೆ ಬೇಜಾರು ಮಾಡ್ಕೊಂಡು ಹೋಗಿರಬಾರ್ದು? ಅವಳೇ ಏನೋ ಹೇಳಿದಾಳು ರಾಮ್. ಅದಕ್ಕೆ ಅಕ್ಕನ ಮನಸ್ಸಿಗೆ ತುಂಬ ನೋವಾಗಿರಬೇಕು. ಅದಕ್ಕೆ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದಾರೆ. ಮತ್ತೆ ಮಾಳ್ವಿಕಾ ಏನು ಹೇಳೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ದಾಳೆ. ಅವಳು ಮಾಡಿರೋ ಕೆಲಸನ ಅವಳೇ ಹೇಗೆ ಹೇಳ್ಕೊತಾಳೆ ರಾಮ್? ಅಕ್ಕನ ವಿಷಯದಲ್ಲಿ ಕನ್ಸರ್ ತೋರಿಸೋ ಹಾಗೆ ನಾಟಕ ಮಾಡ್ತಿದ್ದಾಳು ಅವಳು. ನನ್ಗೆ ಅಬಾರ್ಷನ್ ಆಗಿರೋದಕ್ಕೆ ಅಕ್ಕ ಬೇಜಾರು ಮಾಡ್ಕೊಂಡು ಹೋಗಿದ್ದಾಳೆ ಅಂತ ಮನೆಯವ್ರ ಮುಂದೆ ಮಾಡಿರೋ ನಾಟಕ ಅದು. ನನಗೆ ಗೊತ್ತು ಅಕ್ಕನ ಮನಸ್ಸು ಏನು ಅಂತ. ಅಕ್ಕ ಅದಕ್ಕೋಸ್ಕರ ಮನೆ ಬಿಟ್ಟು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಮಾಳ್ವಿಕನ್ ಮಾತ್ರ ಸುಮ್ಮನೆ ಬಿಡಲ್ಲ. ಏನು ಮಾಡ್ತೀನಿ ಅಂತ ನೋಡ್ತಾ ಇರು. ಬೇಡ ರಾಮ್, ದುಡುಕ್ಬೇಡಿ. ಸಮಸ್ಯೆ ಇನ್ನಷ್ಟು ದೊಡ್ಡದಾಗುತ್ತೆ. ಬಿಡು ಜಾನಕಿ, ಅವಳಾಗೆ ಅವಳು ಅಕ್ಕನ ಮನೆ ಕರೆಸೇ ಸರಿ. ಇಲ್ಲ ಅಂದರೆ ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗಬೇಕು. ಇಲ್ಲ ಒಂದು ಅವಳು ಈ ಮನೇಲಿ ಇರಬೇಕು, ಇಲ್ಲ ಅಕ್ಕ ಮನೇಲಿ ಇರಬೇಕು. ರಾಮ್, ಯಾಕೆ ಈಗ ಹಠ ಮಾಡ್ತಿದ್ದೀರಾ? ಅವಳ ಮೇಲೆ ಕೋಪ ತೋರ್ಸೋಕೆ ಹೋಗಿ ನಿಮ್ಮ ಅಣ್ಣನ ಹತ್ರ ದ್ವೇಷ ಕಟ್ಕೋಬೇಡಿ. ಅಣ್ಣನ ಮೇಲೆ ನನ್ನ ದ್ವೇಷ ತೋರಿಸ್ತಿಲ್ಲ ಜಾನಕಿ. ಅವಳು ಬುದ್ಧಿ ಏನು ಅಂತ ಅಣ್ಣಂಗೂ ಗೊತ್ತು. ರಾಮ್, ಏನೇ ಆದರೂ ಅವಳು ಅವ್ರ ಹೆಂಡತಿ ತಾನೆ. ಅವಳ ಮೇಲೆ ಅವರಿಗಿರೋ ಅಧಿಕಾರ ನಿಮಗಿಲ್ಲ. ಅವ್ರ ಹೆಂಡತಿಗೆ ಅವ್ರು ಏನು ಬೇಕಾದರೂ ಹೇಳ್ಬೋದು. ಆದರೆ ನೀವು ಅವ್ರ ಹೆಂಡತಿಗೆ ಅವ್ರ ಮುಂದೆ ಬೈದರೆ ತಪ್ಪಾಗುತ್ತೆ. ಅಣ್ಣನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಅವನೇನು ಬೇಜಾರು ಮಾಡ್ಕೊಳ್ಳಲ್ಲ. ಜಾನಕಿ, ನಿನ್ನ ದಾರಿ ಬಿಡು. ರಾಮ್, ಪ್ಲೀಸ್ ಬೇಡ. ಮೊದಲು ಅಕ್ಕನ ಮನೆಗೆ ಕರ್ಕೊಂಬರೋದು ನೋಡಿ, ಆಮೇಲೆ ಬೇಕಿದ್ರೆ ಕೇಳಿ. ಇವಾಗ ಅಕ್ಕ ಎಲ್ಲಿದ್ದಾಳೆ ಅಂತ ಹುಡ್ಕೋದು? ಎಲ್ಲ ಕಡೆ ವಿಚಾರಿಸಿದ್ದು ತಾನೆ. ಬನ್ನಿ, ಮೊದಲು ಮಾವನ ಹತ್ರ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರೋಣ.